ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ದೇವರ ನಮಗೆ ಸ್ತೋತ್ರವಾಗಲಿ. ಯೂಟ್ಯೂಬ್ ಚಾನಲ್ ಮೂಲಕ, ಆರಾಧನೆ ಮೂಲಕ, ವಾಕ್ಯ ಮೂಲಕ ನಿಮ್ಮೆಲ್ಲರನ್ನು ನಾನು ಕೇಳ್ಕೊಂಡು ಬಂದೆ. ಎಲ್ಲರೂ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಎಲ್ಲರೂ ನೆಲೆಗೊಳ್ರಿ. ದೇವ್ರ ನಮ್ಮ ಸ್ತೋತ್ರ. ಈ ಸಮಯದಲ್ಲಿ ನಾವು ಯೂಟ್ಯೂಬ್ ಚಾನಲ್ ಮಾಡಿದೆವು, ಅದಕ್ಕಾಗಿ ಎಲ್ಲರೂ ಸಿದ್ಧವಾಗಿರ್ರಿ. ದೇವ್ರ ನಮ್ಮ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದ್ದೀವ. ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆಪ್ಪ. ಬೆಳಿಗ್ಗೆಯಿಂದ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆಪ್ಪ ಯೂಟ್ಯೂಬ್ ಚಾಲು ಮಾಡುವಂತೆ ಕರ್ತನೆಪ್ಪ ನೀನು ಸಹಾಯ ಮಾಡಿದಂತೆ ನಿನ್ನ ಕೃಪೆಗಾಗಿ ಸ್ತೋತ್ರ. ಆದಿಯಿಂದ ಅಂತ್ಯದವರೆಗೂ ಕರ್ತನೆ ನೀನೇ ನಮ್ಮ ಜೊತೆ ಇದ್ದು ಕರ್ತನೆ ಪವಿತ್ರ ಆತ್ಮ ಶಕ್ತಿಯಿಂದ ನಮ್ಮನ್ನು ನಡೆಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಕರ್ತನೆ ತಂದೆ, ಆಮೇಲೆ. ಪ್ರೈಸ್ ದ ಲಾರ್ಡ್. ನಾವು ಒಂದು ವಚನ ಓದ್ಕೊಳ್ಳೋಣ. ದೇವ್ರು ನಮ್ಮ ಸ್ತೋತ್ರವಾಗಲಿ. ದೇವ್ರು ಮಾಡಿದಂಥ ಕಾರ್ಯಗಳಿಗಾಗಿ ನಾವು ಸ್ತೋತ್ರ ಹೇಳೋಣ. ನಿಮ್ಮ ಚಿಂತೆ 1 ಪೇತ್ರ 5:7. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಮ್ಮ ಸ್ತೋತ್ರವಾಗಲಿ. ವಾಕ್ಯದ ಮೂಲಕ ನಮ್ಮ ಚಿಂತೆ ಭಾರ ಎಲ್ಲ ನಾವು ಯಾರ ಮೇಲೆ ಹಾಕಬೇಕು? ದೇವರ ಮೇಲೆ ಹಾಕಬೇಕು. ಚಿಂತೆ ಎಲ್ಲ ಯಾರನ್ನು ತಗೋತಿದ್ರೆ? ದೇವ್ರು ತಗೋತಿದ್ದಾರೆ. ನೀವು ನೆಮ್ಮದಿಯಾಗಿರ್ರಿ, ನಾನು ನಿಮಗೋಸ್ಕರ ಚಿಂತೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಯಾವಾಗಲೂ ಏನು ಮಾಡಬೇಕು? ಪ್ರಾರ್ಥನೆ ಮಾಡಿ, ದೇವರೇ ನಮಗೆ ಇದು ಬೇಕು ಅದು ಬೇಕು ಅಂತ ಕೇಳೋ ಬದಲು ನಮ್ಮ ಎಲ್ಲ ಚಿಂತೆ ಭಾರ ನೋವುಗಳೆಲ್ಲ ಯೇಸುವಿನ ಮೇಲೆ ಹಾಕಿ ನಾವು ನೆಮ್ಮದಿಯಾಗಿರಬೇಕು. ದೇವರು ನಮ್ಮ ಸ್ತೋತ್ರವಾಗಲಿ. ದೇವರಿಗೆ ಕೊಂಡಾಡೋದೇ ಒಂದು ನಮ್ಮ ಚಿಂತೆ ಆಗಿರಬೇಕೆ ಹೊರತು ಯಾವುದೇ ಈ ಲೋಕದ ನಶಿಸಿ ಹೋಗೋದಕ್ಕಾಗಿ ನಾವು ಚಿಂತೆ ಮಾಡದೆ ಪ್ರತಿಯೊಂದು ಚಿಂತೆ ಎಲ್ಲ ನಮ್ಮ ಮೇಲೆ ಹಾಕಿದೆ ಅಂತ ಹೇಳಿದ್ರು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಚಿಂತೆ ಭಾರ ಹೋರೋರು ಯಾರು? ದೇವರಿಗೆ ನಾವು ಒಪ್ಪಿಸ್ಬೇಕೆಲ್ಲ. ನಮ್ಮ ಕಾರ್ಯಭಾರ ಎಲ್ಲ ದೇವರಿಗೆ ಒಪ್ಪಿಸ್ಬೇಕು. ನಮ್ಮ ಚಿಂತೆ ಭಾರ ಎಲ್ಲ ದೇವರಿಗೆ ಒಪ್ಪಿಸ್ಬೇಕು. ಅವರೇ ಎಲ್ಲ ನಮ್ಮ ಚಿಂತೆಗಳೆಲ್ಲ ನೀಗಿಸುವಂಥ ದೇವರಾಗಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಿದೆ. ನೀವು ಚಿಂತೆ ಮಾಡಿ ಮಾಡಿ ಏನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಒಂದು ಭಕ್ತರು ಒಂದು ಹಾಡು ಹಾಡಿದ್ದಾರೆ. ಚಿಂತೆ ಮಾಡಬೇಡ ತಂಗಿ, ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡೋ ತಮ್ಮ, ಚಿಂತೆ ಮಾಡಬೇಡ. ಚಿಂತೆ ಮಾಡಿ ಮಾಡಿ ಮೊಳ ಉದ್ದ ಬೆಳೆದೀನೋ ತಮ್ಮ, ಚಿಂತೆ ಮಾಡಿ ಮಾಡಿ ಮೊಳ ಉದ್ದ ಬೆಳೆದೀನೇ ತಂಗಿ. ಚಿಂತೆ ಮಾಡಬೇಡ ತಂಗಿ, ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡೋ ತಮ್ಮ, ಚಿಂತೆ ಮಾಡಬೇಡ. ಅದಕ್ಕಾಗಿ ನಾವು ಒಂದು ಭಕ್ತರು ಹಾಡಿದಂಥ ಹಾಡು ಇದು. ಹಾಡು ಎಷ್ಟು ವಿಶೇಷವಾದ ಹಾಡು. ಅದಕ್ಕಾಗಿ ದೇವರು ಹೇಳಿದ್ದಾನೆ, ನೀನು ಚಿಂತೆ ಮಾಡಿ ಏನು ಮಾಡೋದು ಬೆಳಗಾಗಲ್ಲ, ನಾನು ಚಿಂತೆ ಮಾಡಿ ನಿಮಗೋಸ್ಕರ ಚಿಂತೆ ಮಾಡ್ತೇನೆ ಅಂತ ದೇವರು ಹೇಳಿದ್ದಾರೆ. ನಮ್ಮ ಚಿಂತೆ ಎಲ್ಲ ದೇವರಿಗೆ ಒಪ್ಪಿಸಬೇಕು. ಯಾಕಂತಂದರೆ ನಾವು ಚಿಂತೆ ಮಾಡಿ ಏನು ಸಾಧಿಸೋದಾಗಲ್ಲ. ಅದಕ್ಕಾಗಿ ದೇವರೇ ನಮ್ಮ ಬಗ್ಗೆ ಚಿಂತೆ ಮಾಡೋರಾಗಿದ್ದಾರೆ. ಅವರು ಚಿಂತೆ ಮಾಡಿದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯ. ಆಗ ನಾವು ಚಿಂತೆ ಮಾಡಿ ಏನು ಸಾಧಿಸೋಕ್ಕೆ ನಮ್ಮಿಂದ ಯಾವುದು ಸಾಧ್ಯ ಆಗೋದಿಲ್ಲ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಮ್ಮ ಚಿಂತೆ ಭಾರ ನೋವುಗಳು ವೇದನೆಗಳು ಎಲ್ಲ ಆತನ ಮೇಲೆ ಹಾಕಿ ನಾವು ನೆಮ್ಮದಿಯಾಗಿರೋಣ. ಅದಕ್ಕೋಸ್ಕರ ರಾತ್ರಿ ಹಗಲು ನಮ್ಮನ್ನು ಚಿಂತೆ ಮಾಡೋ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ದೇವರು ನಮ್ಮ ಸ್ತೋತ್ರ. ಚಿಂತೆ ಮಾಡುವಂಥವರಿಗೋಸ್ಕರ ಚಿಂತೆ ನಮಗೆ ಯಾರು ಮಾಡ್ತಾರೋ ಅವ್ರಿಗೆ ನಾವು ಕೃತಜ್ಞತೆ ಹೇಳಬೇಕು. ನಮಗೋಸ್ಕರ ಈ ಲೋಕದಲ್ಲಿ ಚಿಂತೆ ಮಾಡೋರು ಯಾರಿಲ್ಲ. ನಮಗೋಸ್ಕರ ಏನು ಮಾಡತ್ತೀರಿ, ಏನು ಬದುಕ್ಲತ್ತೀರಿ ಅಂತ ಯಾರು ಕೇಳೋರಿಲ್ಲ. ನಾವು ಏನೇ ಮಾಡಿದ್ರು ನಮ್ಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅದಕ್ಕೋಸ್ಕರ ನಮಗೋಸ್ಕರ ಚಿಂತೆ ಮಾಡುವಂಥ ಒಂದು ದೇವರಿಗೆ ನಾವೇನು ಮಾಡಬೇಕು? ದಿನವೆಲ್ಲ ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವರಿಗೆ ಸ್ತೋತ್ರ. ನಾವು ಯಾರ ಮೇಲೆ ನಂಬಿಕೆ ಇಟ್ಟು ಜೀವಿಸೋದಲ್ಲ, ದೇವ್ರ ಮೇಲೆ ನಂಬಿಕೆ ನಿರೀಕ್ಷೆ ಇಟ್ಟುಕೊಂಡು ಜೀವಿಸಬೇಕು. ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರ ನಿಮ್ಮ ಚಿಂತೆ ನನ್ನ ಮೇಲೆ ಹಾಕಿರಿ ಅಂತ ಹೇಳಿದ್ದಾನೆ. ದೇವರಿಗೆ ಸ್ತೋತ್ರ. ನಮ್ಮ ಎಲ್ಲ ಭಾರಗಳು ಆತನ ಮೇಲೆ ಹಾಕಿ ನಾವು ಈ ದಿನಗಳಲ್ಲಿ ಅದಕ್ಕೋಸ್ಕರ ಎಲ್ಲ ಯಾರ್ಯಾರು ಚಿಂತಿದಾಗಿದ್ದಾರೋ, ಯಾರ್ಯಾರು ವೇದನೆದಾಗಿದ್ದಾರೋ, ಯಾವ್ಯಾವ ಚಿಂತಿದಾಗಿದ್ದಾರೋ, ಯಾವ್ಯಾವ ಕಷ್ಟದಲ್ಲಿದ್ದಾರೋ ಅವರಿಗೋಸ್ಕರ ಇಡೀ ಲೋಕದಲ್ಲಿ ಯಾರ್ಯಾರು ಅಂಥ ಒಂದು ಘಟನೆಗಳು ಅನುಭವಿಸ್ತಾ ಇದ್ದಾರೋ ಅವರಿಗೋಸ್ಕರ ನಾವೇನು ಮಾಡಬೇಕು? ನಾನು ಪ್ರಾರ್ಥನೆ ಮಾಡೋಳಾಗಿದ್ದೇನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಚಿಂತೆ ದೇವರು ನಮಗೋಸ್ಕರ ಮಾಡ್ತಾ ಇದ್ದಾನೆ ಅಂದಮೇಲೆ ನಾವು ಇನ್ನೊಬ್ಬರಿಗೋಸ್ಕರ ಚಿಂತೆ ಮಾಡಿ ನಾವು ಪ್ರಾರ್ಥನೆಯಲ್ಲಿ
ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿರೋಣ. ದೇವ್ರಿಗೆ ಸ್ತೋತ್ರ. ನಮಗೆ ಒಪ್ಪಿಸಿದ ಕೆಲಸ ನಾವು ಮಾಡೋಣ ದೇವರಿಗೋಸ್ಕರ. ನಿಮಗೆ ಇನ್ನೊಬ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋದೇ ಒಂದು ನಿಮ್ಮ ಋಣ, ಬೇರೆ ಯಾವುದೂ ಇಲ್ಲ ಅಂತೇಳಿ ದೇವರು. ಇದಕ್ಕೆ ಬಿಟ್ಟು ನಾವು ಯಾರಿಗೇನು ಮಾಡೋಕ್ಕೂ ಸಾಧ್ಯನೇ ಆಗಲ್ಲ. ಯಾವುದರಿಂದ ಸಾಧ್ಯ ಮಾಡೋಕ್ಕಾಗಲ್ಲ. ದುಡ್ಡಿನಿಂದ ಆಗಲ್ಲ, ಬಂಗಾರ ಬೆಳ್ಳಿಯಿಂದ ಆಗಲ್ಲ. ನಮ್ಗೆ ಯಾವುದರಿಂದ ಸಹಾಯ ಮಾಡೋಕ್ಕೆ ನಮ್ಮಿಂದ ಆಗೋದಿಲ್ಲ. ನಮ್ಮ ಪ್ರಾರ್ಥನೆ ಒಂದೇ ಅವರಿಗೆ ಸಹಾಯವಾಗಿರಲಿ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಇನ್ನೊಬ್ಬರ ಚಿಂತೆಗೋಸ್ಕರ, ಇನ್ನೊಬ್ಬರ ಘಟನೆಗೋಸ್ಕರ, ಇನ್ನೊಬ್ಬರಿಗೆ ಯಾವ್ಯಾವ ಚಿಂತೆಯಲ್ಲಿ ತೊಡಗ್ತಿದಾರೋ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಸುಮ್ಮನೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಒಂದು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಚಿಂತೆ ಮಾಡೋರಾಗಿರಲಿ. ಅದಕ್ಕೋಸ್ಕರ ನಾವು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಸ್ತೋತ್ರವಾಗಲಿ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿ ಕರ್ತನೆ. ಇಡೀ ಲೋಕದಾಗೆ ಕರ್ತನೆ ಪ್ರತಿಯೊಂದು ಮಕ್ಕಳು ಒಂದೊಂದು ಕುಟುಂಬದಲ್ಲಿ ಕರ್ತನೆ ಯಾವ ಚಿಂತೆ ಭಾರ ನೋವುಗಳಿಂದ ಜೀವಿಸ್ತದ ದೇವ, ಅಂಥವರಿಗೆಲ್ಲ ಈ ದಿನಗಳಲ್ಲಿ ಮುಟ್ಟು ಕರ್ತನೆ ಅಪ್ಪ. ಪ್ರತಿಯೊಂದು ಚಿಂತೆನೇ ಕರ್ತನೆ ನಿನಗೆ ಸ್ತೋತ್ರಪ್ಪ. ಅಪ್ಪ ಚಿಂತೆ ಎಂಬುದು ಕರ್ತನೆ ಅಪ್ಪ ಅನೇಕ ಜನಗಳಿಗೆ ರೋಗ ತಂದಾಗ್ತಾಯಿದೆ ದೇವ, ನಿನಗೆ ಸ್ತೋತ್ರ ಕರ್ತನೆ. ಚಿಂತೆ ಮಾಡಿ ಮಾಡಿ ಕರ್ತನೆಪ್ಪ ಅನೇಕ ನಾನಾ ಥರದ ರೋಗ ತಂದು ಹಾಕ್ತಿದ್ರೆ ದೇವ, ನಿನಗೆ ಸ್ತೋತ್ರ ಕರ್ತನೆ. ಆ ಒಂದು ದುರಾತ್ಮ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಕರ್ತನೆ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬರಿಗೆ ಕರ್ತನೆಪ್ಪ ಏನಕ್ಕೂ ಬರೋದು ಚಿಂತೆಗಳು ಹಚ್ಚಿ ಕರ್ತನೆ ಅನೇಕ ಮಕ್ಕಳು ಜೀವನ ಹಾಳು ಮಾಡ್ತಾ ಇದೆ ದೇವ, ನಿನಗೆ ಸ್ತೋತ್ರ. ಅಂಥ ದುಷ್ಟ ಶಕ್ತಿಗಳು, ಅಂಧಕಾರ ಶಕ್ತಿಗಳಿಂದ ಆ ಮಕ್ಕಳಿಗೆ ಬಿಡುಗಡೆ ಕೊಟ್ಟು ಕರ್ತನೆಗೆ ಸ್ತೋತ್ರಪ್ಪ. ಎಲ್ಲ ಚಿಂತೆ ಭಾರನ ಮೇಲೆ ಹಾಕಿ ನೀವು ನೆಮ್ಮದಿಯಾಗಿ ಜೀವನ ಮಾಡಿರಿ ಅಂತ ಹೇಳಿದಿ, ನೆಮ್ಮದಿಯಾಗಿ ನಿದ್ದೆ ಮಾಡಿರಿ ಅಂತ ಹೇಳಿದಿ ಕರ್ತನಿಗೆ ಸ್ತೋತ್ರಪ್ಪ. ಇಂಥ ದೇವರು ಕರ್ತನೆಪ್ಪ ನಾವೆಲ್ಲೂ ನೋಡಿಲ್ಲ, ನೋಡೋದು ಇಲ್ಲ ದೇವ, ನಿನಗೆ ಸ್ತೋತ್ರ ಕರ್ತನೆ. ಎಲ್ಲರೂ ಕರ್ತನೆ ಇದು ಸತ್ಯ ತಿಳ್ಕೋಬೇಕು ಕರ್ತನಿಗೆ ಸ್ತೋತ್ರ. ಈ ಸತ್ಯ ತಿಳ್ಕೊಂಬದೇ ಕರ್ತನೆ ಅನೇಕ ಮಕ್ಕಳು ಚಿಂತೆದಲ್ಲಿ ತೊಡಗ್ತಾ ಇದ್ದಾರೆ ದೇವ, ನಿನಗೆ ಸ್ತೋತ್ರ ಕರ್ತನೆ. ಚಿಂತೆ ಒಳಗಾಗಿ ಕರ್ತನೆಪ್ಪ ಬಾಧೆ ಪಡ್ತಾ ಇದ್ದಾರೆ ದೇವ, ನಿನಗೆ ಸ್ತೋತ್ರ. ಅನೇಕ ಮಕ್ಕಳಿಗೆ ಚಿಂತೆ ಇದೆ ಕರ್ತನೆ, ಅನೇಕ ಮಕ್ಕಳಿಗೆ ಶೋಧನೆ ವೇದನೆಗಳು ಕಷ್ಟಗಳು ಅನೇಕ ಇದ್ದಾವೆ ದೇವ, ನಿನಗೆ ಸ್ತೋತ್ರಪ್ಪ. ಅಂಥ ಚಿಂತೆ ಭಾರಗಳೆಲ್ಲ ಯೇಸುವಿನ ನಾಮದಲ್ಲಿ ಗೊತ್ತೇ ಲಯವಾಗಲಿ ದೇವ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳಾಗಿ ಜೀವಿಸಬೇಕು ದೇವ, ನಿನಗೆ ಸ್ತೋತ್ರ. ನಿನ್ನ ಮಕ್ಕಳಾಗಿ ಬಾಳಬೇಕು ದೇವ, ನಿನಗೆ ಸ್ತೋತ್ರ. ನಿನ್ನಲ್ಲಿ ಕರ್ತನೆ ಆನಂದವುಳ್ಳವರಾಗಿ ಜೀವಿಸುವಂತೆ ನೀನು ಹೇಳಿದಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿದೆ ಅಂತ ಹೇಳಿದಿ ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಎಲ್ಲ ಭಾರ ನಿನ್ನ ಮೇಲೆ ಹಾಕಿ ನಿನ್ನ ಮಕ್ಕಳು ನೆಮ್ಮದಿಯಾಗಿ ಜೀವನ ಮಾಡಲಿ ದೇವ, ನಿನಗೆ ಸ್ತೋತ್ರ ಕರ್ತನೆ. ಈ ಲೋಕದಲ್ಲಿ ಕರ್ತನೆಪ್ಪ ಚಿಂತೆ ಇದೆಯಪ್ಪ, ನಿನಗೆ ಸ್ತೋತ್ರ. ಅದು ತೆಗೆದು ಹಾಕುವಂಥ ಶಕ್ತಿ ನಿನಗಿದೆ ದೇವ, ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ಕೆಟ್ಟ ಆಲೋಚನೆ ಕೆಟ್ಟ ಕರ್ತನೆಪ್ಪ ಈ ದುರಾತ್ಮ ತಂದು ಹಾಕುವಂಥ ಎಲ್ಲ ಕೆಟ್ಟ ಆಲೋಚನೆಗಳಿಗೆ ಯೇಸುವಿನ ನಾಮದಲ್ಲಿ ಲಯ ಮಾಡು ದೇವ, ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ಮಕ್ಕಳು ಈ ದಿನಗಳಲ್ಲಿ ಚಿಂತೆ ಭಾರನಗಳಿಂದ ಪ್ರತಿಯೊಂದು ಪರಿಯಿಂದ ಚಿಂತೆ ಮಾಡ್ತಾ ಇದ್ದಾರೆ ದೇವ, ನಿನಗೆ ಸ್ತೋತ್ರ. ಅನೇಕ ಮಕ್ಕಳಿಗೆ ಕರ್ತನೆ ಸ್ವಂತ ಮನೆಗಳಿಲ್ಲ, ಅನೇಕ ಮಕ್ಕಳಿಗೆ ಕರ್ತನೆ ಬಾಡಿಗೆ ಕಟ್ಟೋಕ್ಕಿದಿಲ್ಲ ಅಪ್ಪ. ಅನೇಕ ಮಕ್ಕಳಿಗೆ ಕರ್ತನೆಪ್ಪ ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿ ಇದ್ದಾರೋ ಕರ್ತನಿಗೆ ಸ್ತೋತ್ರ. ಒಂದೊಂದು ಚಿಂತೆ ಎಲ್ಲ ಕರ್ತನೆ ನೂರಾರು ಚಿಂತೆ ಇದೆಯೋ ಕರ್ತನಿಗೆ ಸ್ತೋತ್ರಪ್ಪ. ಅಂಥ ಚಿಂತೆಗಳೆಲ್ಲ ಯೇಸುವಿನ ನಾಮದಲ್ಲಿ ಲಯ ಮಾಡು ದೇವ, ನಿನಗೆ ಸ್ತೋತ್ರ. ನಿನ್ನ ಚಿತ್ತವಂತೆ ಕರ್ತನೆ ಪವಿತ್ರ ಆತ್ಮ ಶಕ್ತಿ ಕರ್ತನೆ ಅವರನ್ನು ಜೊತೆ ಇದ್ದು ಎಲ್ಲರಿಂದ ಧೈರ್ಯಪಡಿಸಲಿ ದೇವ, ನಿನಗೆ ಸ್ತೋತ್ರ ಕರ್ತನೆ. ಎಲ್ಲರಿಂದ ಸಹಾಯವಾಗಿರಲಿ ದೇವ, ನಿನಗೆ ಸ್ತೋತ್ರ. ಸಹಾಯಕನಾಗಿ ಕರ್ತನೆ ಪವಿತ್ರ ಆತ್ಮ ಕರ್ತನೆ ನಮ್ಮಲ್ಲಿ ಇಟ್ಟಿದ್ದೀ ದೇವ, ನಿನಗೆ ಸ್ತೋತ್ರ. ನಮ್ಮ ಜೊತೆ ಇಟ್ಟಿದ್ದೀ ದೇವ, ನಿನಗೆ ಸ್ತೋತ್ರ. ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆ. ತಂದೆ ಮಗ ಪವಿತ್ರ ಆತ್ಮಿಸಿದ ಒಬ್ಬೊಬ್ಬರು ಚಿಂತೆಗಳು ಭಾರಗಳು ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ಎಲ್ಲ ಲಯವಾಗಲಿ ದೇವ, ನಿನಗೆ ಸ್ತೋತ್ರ ಕರ್ತನೆ. ಯಾರ್ಯಾರು ಆ ಚಿಂತೆಯಲ್ಲಿ ಕರ್ತನೆಪ್ಪ ಅನೇಕ ಮಕ್ಕಳು ಇವತ್ತು ಹಾಸ್ಪಿಟಲ್ದಲ್ಲಿ ಇದ್ದಾರೆ ಕರ್ತನೆ. ನಾನಾ ಥರದ ಚಿಂತೆ ಮಾಡಿ ನಾನಾ ಥರದ ರೋಗ ತಂದು ಹಾಕ್ತಿದ್ದಾರೆ ದೇವ. ಅಂಥ ಚಿಂತೆಗಳು ಕರ್ತನೆಪ್ಪ ಯೇಸುವಿನ ರಕ್ತದಿಂದ ಬಿಡುಗಡೆ ಕೊಡು ದೇವ, ಯೇಸುವಿನ ನಾಮದಲ್ಲಿ ಲಯವಾಗಲಿ ದೇವ, ನಿನಗೆ ಸ್ತೋತ್ರ. ಅನೇಕ ಮಕ್ಕಳಿಗೆ ಶಾಂತಿ ಸಮಾಧಾನ ನೆಮ್ಮದಿ ಕೊಡು ದಯಪಾಲಿಸು ಕರ್ತನಿಗೆ ಸ್ತೋತ್ರ. ನೀನು ಬಿಟ್ಟು ಹೋಗಿದ್ದು ಕರ್ತನೆ ಐಶ್ವರ್ಯ ಅಂತಸ್ತು ಅಲ್ಲ ದೇವ, ನೀನು ಬಿಟ್ಟು ಹೋಗಿದ್ದು ಕರ್ತನೆ ಶಾಂತಿ ಸಮಾಧಾನ ಕರ್ತನೆ, ನಿನಗೆ ಸ್ತೋತ್ರ ಕರ್ತನೆ. ಆ ಶಾಂತಿ ಸಮಾಧಾನ ಕರ್ತನೆ ಎಲ್ಲರ ಜೀವನದಲ್ಲಿ ಬರಲಿ ದೇವ, ನಿನಗೆ ಸ್ತೋತ್ರ. ಪ್ರತಿಯೊಂದು ಕುಟುಂಬದಲ್ಲಿ ಬರಲಿ ದೇವ, ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಬರಲಿ ದೇವ. ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸು ದೇವ, ನಿನಗೆ ಸ್ತೋತ್ರ. ತಂದೆ ಮಗ ಪವಿತ್ರ ಆತ್ಮದಿಂದ ಬಲಗೊಳಿಸು ರಾಜ, ನನಗೆ ಸ್ತೋತ್ರಪ್ಪ. ಪ್ರಾರ್ಥನೆ ಕೇಳಿ ಸದ್ದುತ್ತರ ಕೊಟ್ಟಿದೆ ಅಂತ ನಂಬಿದ್ದೇನೆಪ್ಪ, ನನಗೆ ಸ್ತೋತ್ರ. ಪ್ರತಿಯೊಬ್ಬರ ಚಿಂತೆ ದೂರ ಮಾಡಿದೆ ಅಂತ ನಂಬಿದೆಪ್ಪ. ಪ್ರತಿಯೊಂದು ಶೋಧನೆಗಳು ಬಿಡುಗಡೆ ಮಾಡಿದೆ ಅಂತ ನಂಬಿದ್ದೇನೆ ಕರ್ತನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದೆ ಅಂತ ಹೇಳಿದ ಕರ್ತನೆ. ಪ್ರಾರ್ಥನೆ ಯಾವುದೇ ಕಾರಣಕ್ಕೆ ನಿರಾಕರಿಸೋದಿಲ್ಲ ದೇವ, ನನಗೆ ಸ್ತೋತ್ರ. ಅಪ್ಪ ನಿನ್ನ ಚಿತ್ತವಂತೆ ಪ್ರತಿಯೊಂದು ಕಾರ್ಯಗಳು ನೀನೇ ಚಂದೋಚಿತ ನಡೆಸಿಕೊಡು ದೇವ. ದಿನನಿತ್ಯ ಕಾರ್ಯದಲ್ಲಿ ಕೆಲಸದಲ್ಲಿ ಕರ್ತನೆ ನಿನ್ನ ಮಕ್ಕಳಿಗೆ ಕರ್ತನೆ ಶಾಂತಿ ಸಮಾಧಾನ ಕೊಡು ದಯಪಾಲಿಸು ದೇವ, ನನಗೆ ಸ್ತೋತ್ರ.
ಎಲ್ಲದರಲ್ಲಿ ಕರ್ತನೆ ಅವ್ರು ಮಾಡುವಂಥ ಕೆಲಸ ಆಗಲಿ ಯೋಚನೆ ಆಗಲಿ ಕರ್ತನೆ 100ರಷ್ಟು ಪ್ರತಿಫಲ ಕೊಡು ದಯಪಾಲಿಸು ದೇವ ನಿನಗೆ ಸ್ತೋತ್ರ ಅಪ್ಪ. ಒಳ್ಳೆಯನು ಕರ್ತನೆ ಅಪ್ಪ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ದೇವ ನಿನಗೆ ಸ್ತೋತ್ರಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆ, ನಂಬಿದ ಮಕ್ಕಳಿಗೆ ಎಂದಿಗೂ ಕೈ ಬಿಡಲ್ಲ ಅಂತ ಹೇಳಿದಿ ದೇವ ನಿನಗೆ ಸ್ತೋತ್ರ. ಎಲ್ಲಿ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂದು ಹೇಳಿ ದೇವ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳು ನಿನ್ನ ಬಳಿ ವಿಶ್ರಾಂತಿ ಪಡೆಯೋರಾಗಲಿ ಕರ್ತನೆ. ಎಲ್ಲ ಚಿಂತೆ ಭಾರ ದೂರ ಮಾಡಿ ಅಪ್ಪ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಕರ್ತನೆ, ವಾಕ್ಯದಲ್ಲಿ ಪ್ರಾರ್ಥನದಲ್ಲಿ ವಿಜ್ಞಾಪನದಲ್ಲಿ ಬೆಳೆಯುವಂತೆ ನಿನ್ನ ಮಕ್ಕಳಿಗೆ ಬಲಪಡಿಸು ದೇವ ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ವಾಕ್ಯದಲ್ಲಿ ಯಾವ ಚಿಂತೆ ಇಲ್ಲ ದೇವ ಅಪ್ಪ, ನಿನ್ನ ಪ್ರಾರ್ಥನೆಯಲ್ಲಿ ಯಾವ ಚಿಂತೆ ಇಲ್ಲ ದೇವ ನಿನಗೆ ಸ್ತೋತ್ರ ಕರ್ತನೆ. ಯಾವುದು ಚಿಂತೆ ಇಲ್ಲೋ ಅದು ಆರಿಸ್ಕೊಳ್ಳೋಕೆ ಶಕ್ತಿ ಕೊಡು ದೇವ ನಿನಗೆ ಸ್ತೋತ್ರ ಕರ್ತನೆ. ಈ ದಿನಗಳಲ್ಲಿ ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಕರ್ತನೆ, ಪ್ರತಿಯೊಂದು ಮಕ್ಕಳಿಗೆ ಕರ್ತನೆ ಅಂಥ ಒಂದು ಧೈರ್ಯ ಬಲ ಶಕ್ತಿ ಕೊಡು ದಯಪಾಲಿಸು ದೇವ ನಿನಗೆ ಸ್ತೋತ್ರ. ಇಡೀ ಲೋಕದ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಆಶೀರ್ವದಿಸಿ ಮಹಿಮೆ ತೋರಬೇಕೆಂದು ನನ್ನನ್ನು ನಾನು ಪೂರ್ಣವಾಗಿ ತಗ್ಗಿಸ್ಕೊತೀನಿ, ನನ್ನ ಮಾತ್ರ ಹೆಚ್ಚಿಸ್ತೀನಿ.